ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ನೋಡಿ, ವಿಶೇಷವಾದಂತಹ ಮಾಸ ಭವಿಷ್ಯದಲ್ಲಿ ವೃಷಭ ರಾಶಿಗೆ ತೆಗೆದುಕೊಂಡಾಗ ವೃಷಭ ರಾಶಿಯವರಿಗೆ ಈಗಿರುವಂತಹ ದಿನಮಾನಗಳಲ್ಲಿ ಈಗ ಆಗಸ್ಟ್ ತಿಂಗಳಲ್ಲಿ ತುಂಬ ಅನುಕೂಲಕರವಾದಂತಹ ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಪಡ್ಕೊಂಡು ಬಂದಿರುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಗೆ ನೋಡಿ, 11ನೇ ಮನೆಯಲ್ಲಿ ಬರುವಂತಹ ಶನಿಯ ಯೋಗ ಫಲ ಅತ್ಯಂತ ಫಲಪ್ರದವಾಗಿದ್ದು, ಇವರಿಗೆ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ, ಕೈ ಹಿಡಿದಂತಹ ಕೆಲಸವೆಲ್ಲವೂ ಸಹ ಸಕ್ಸಸ್ ಆಗುವಂತಹ ವಾತಾವರಣ, ಆರೋಗ್ಯ ಅಭಿವೃದ್ಧಿಯನ್ನು ಕಾಣುವಂತಹ ವಾತಾವರಣ, ಮನೆಯಲ್ಲಿ ಶುಭ ಕಾರ್ಯಗಳು ಹೇರಳವಾಗಿ ನಡೆಯುವಂತಹ ವಾತಾವರಣ, ಮದುವೆ ಮುಂಜಿಗಳು, ಗೃಹಪ್ರವೇಶಾದಿಗಳನ್ನು ಮಾಡುವಂತಹ ಯೋಗ ಫಲದಲ್ಲಿ ಕೂಡಿರುವಂಥದ್ದು ವೃಷಭ ರಾಶಿ. ಕೈ ಇಟ್ಟಂಥ ಕೆಲಸಗಳೆಲ್ಲವೂ ಸಹ ಸಮೃದ್ಧವಾದಂತಹ ವಾತಾವರಣಗಳಿಂದ ಕೂಡಿರುತ್ತೆ. ಜೊತೆಯಲ್ಲಿ ನಿಮ್ಮ ವೈವಾಹಿಕ ಜೀವನ ಎಲ್ಲವೂ ಅನುಕೂಲಕರವಾದಂತಹ ವಾತಾವರಣ. ಬಿಸ್ನೆಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಲ್ಲದೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಮನ್ನಣೆಗಳು ಸಿಗುವಂತಹ ವಾತಾವರಣ, ಮೇಲಧಿಕಾರಿಗಳಿಂದ ಹೊಗಳಿಕೆ ಪ್ರಶಂಸೆ ಸಿಗುವಂತಹ ವಾತಾವರಣ ವೃಷಭ ರಾಶಿಯವರಿಗಿರುತ್ತೆ. ವೃಷಭ ರಾಶಿಗೆ ಶನಿಯ ಯೋಗ ಫಲ, ಕುಜನ ಯೋಗ ಫಲ, ಜೊತೆಯಲ್ಲಿ ಗುರುವಿನ ಫಲವನ್ನು ಪಡ್ಕೊಂಡಿರುವಂತಹ ವೃಷಭ ರಾಶಿ ಸುಮಾರು ಯೋಗ ಫಲವನ್ನು ಪಡ್ಕೊಳ್ಳುತ್ತೆ. ಸ್ವಕ್ಷೇತ್ರಾಧಿಪತಿಯಾದಂತಹ ಶುಕ್ರನು ಸಹ ಪಂಚಮ ಸ್ಥಾನಕ್ಕೆ ಬರ್ತಾರೆ. ಇದರಿಂದ ಇವರಿಗೆ ಹಣಕಾಸಿನ ಅನುಕೂಲಗಳು ತುಂಬ ಚೆನ್ನಾಗಿ ಆಗುವಂಥದ್ದು. ನಮ್ಮ ಜೀವನ ಹೇಗಿರಬೇಕು ಅನ್ನುವಂಥದ್ದನ್ನು ಉತ್ತಮವಾಗಿ ನಿಮಗೆ ಮಾರ್ಗದರ್ಶಕರಾಗಿ ಸಿಗುವಂಥದ್ದು ಶುಕ್ರಗ್ರಹ. ಆದ್ದರಿಂದ ವೃಷಭ ರಾಶಿಯವರಿಗೆ ಎಲ್ಲವೂ ಅನುಕೂಲಕರವಾದಂತಹ ವಾತಾವರಣಗಳು ಇರೋದರಿಂದ ಸುಮಾರು ದಿನಗಳ ಕಾಲದವರೆಗೂ ಸಹ ಶುಕ್ರನ ಯೋಗ ಫಲವನ್ನು, ಗುರುವಿನ ಫಲವನ್ನು ಪಡ್ಕೊಳ್ಳುವಂತಹ ವೃಷಭ ರಾಶಿ ನಾನು ಹೇಳುವಂಥದ್ದು ಸುಮಾರು 1 ವರ್ಷದ ಕಾಲದವರೆಗೂ ಉತ್ತಮವಾದಂಥ ಯೋಗವೆಲ್ಲ ಪಡ್ಕೊಂಡಿರ್ತೀರಿ ನೀವು. ಆದಷ್ಟು ಸಹ ಮುಂದಿನ ವರ್ಷಗಳಲ್ಲಿ ನಾನು ಹೇಳುವಂಥದ್ದು 2027ನೇ ಇಸ್ವಿ ಜುಲೈ ತಿಂಗಳು ಬಂತು ಅಂತಂದರೆ ನಿಮಗೆ 7.5 ಆರಂಭವಾಗಿಬಿಡುತ್ತೆ. 7.5 ಆರಂಭವಾಯಿತು ಅಂತಂದರೆ ಈ ರೀತಿಯಾದಂಥ ಖುಷಿಯ ವಾತಾವರಣ, ಈ ರೀತಿಯಾದಂತಹ ಕೈ ಇಟ್ಟ ಸಕ್ಸಸ್ ಆಗುವಂಥ ವಾತಾವರಣಗಳು ಸಿಗುವಂಥದ್ದು ಬಹಳ ಕಷ್ಟಕರ. ಮಾಸ ಭವಿಷ್ಯವನ್ನು ತೆಗೆದುಕೊಂಡಾಗ ಸುಮಾರು ದಿನಗಳ ಕಾಲದವರೆಗೂ ನಿಮಗೆ ಇನ್ನೂ ಉತ್ತಮವಾದಂಥ ಯೋಗ ಫಲವನ್ನು ಪಡ್ಕೊಂಡಿರುತ್ತೆ. ಈಗ ನಾವು ಮಾಡುವಂಥ ವ್ಯವಹಾರ, ಈಗ ಗಳಿಸಿದಂತಹ ಹಣಕಾಸು, ನಾವು ಶೇಖರಣೆ ಮಾಡಿಕೊಂಡಿಟ್ಟಂತಹ ಹಣಕಾಸು ಇವೆಲ್ಲವೂ ಸಹ ಮುಂದಿನ ಕಷ್ಟದ ಜೀವನದಲ್ಲಿ ನಮಗೆ ಬಹಳ ರಕ್ಷಣೆಯನ್ನು ಕೊಡುತ್ತೆ. ಆದ್ದರಿಂದ ಈಗಿರುವಂತಹ ದಿನಮಾನಗಳನ್ನು, ಈಗಿರುವಂಥ ಶುಭ ಕಾಲಗಳನ್ನು ಉತ್ತಮವಾಗಿ ಉತ್ತಮವಾಗಿ ಬಳಸ್ಕೊಳ್ಳುವಂತಹ ಒಂದು ಪ್ರವೃತ್ತಿಯನ್ನು ನೀವು ವೃಷಭ ರಾಶಿಯವರು ಬಳಸ್ಕೊಳ್ಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪಡುವಂತಹ ವಾತಾವರಣಗಳು ಬರಬಹುದು. ಆದ್ದರಿಂದ ಈಗಿನ ಕಾಲದಲ್ಲಿಯೇ ನಮಗೇನೇನು ಹಣಕಾಸಿನ ಅನುಕೂಲಗಳಾಗುತ್ತೆ, ವ್ಯವಹಾರದಲ್ಲಿ ಏನೇನು ಪ್ರಗತಿಗಳು ಕಾಣುತ್ತೆ, ಇದೆಲ್ಲವೂ ಸಹ ಆದಷ್ಟು ಸಹ ನಾವು ರಕ್ಷಣೆಗಳನ್ನು, ನಾವು ಶೇಖರಣೆ ಮಾಡಿಕೊಡೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಇಂತಹ ದಿನಗಳು ಇಲ್ಲದಲೇ ಇರಬಹುದು, ಅದು ಮುಂದಿನ ಭವಿಷ್ಯದಲ್ಲಿ ಬರುತ್ತೆ. ಆದ್ದರಿಂದ ನಮ್ಮ ಹೂಡಿಕೆ ಮತ್ತು ನಮ್ಮ ಗಳಿಕೆ ಎಲ್ಲವೂ ಸಹ ರಕ್ಷಣಾತ್ಮಕವಾಗಿರಬೇಕೇ ಹೊರತು, ಮುಂದಿನ ದಿನಕ್ಕೆ ಅದು ನಮಗೆ ರಕ್ಷೆ ಕೊಡುವಂತಹ ವಾತಾವರಣದಲ್ಲಿ ಇರಬೇಕೇ ಹೊರತು ದುಂದು ವೆಚ್ಚಾದಿಗಳನ್ನಾಗಲಿ ಬೇಡದ ಖರ್ಚು ವೆಚ್ಚಗಳನ್ನು ಮಾಡುವುದನ್ನು ಕಡಿಮೆ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದಷ್ಟು ಸಹ ಲಕ್ಷ್ಮಿ ಆರಾಧನೆಯನ್ನು, ಉಪಾಸನೆಯನ್ನು ಮಾಡಿ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಅನುಕೂಲವಾಗುತ್ತೆ. ನಮಸ್ಕಾರ.